ಬಿಜೆಪಿಗೆ ತಲೆಬಿಸಿಯನ್ನ ತಂದಿಟ್ಟ ಮೈಸೂರು, ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರಗಳು. ಬಿಜೆಪಿಗೆ ಈ ಎರಡು ಕ್ಷೇತ್ರಗಳು ಕಬ್ಬಿಣದ ಕಡಿಲೆಯಾಗಿವೆ. ಯಾಕಂದ್ರೆ ಈ ಎರಡು ಕ್ಷೇತ್ರಗಳಲ್ಲೂ ಕೂಡ ಹಾಲಿ ಸಂಸದರ ವಿರುದ್ಧ ವಿರೋಧದ ಗಾಳಿ ಬೀಸ್ತಾ ಇದೆ. ಪ್ರತಾಪ್ ಸಿಂಹ ಮತ್ತು ಶೋಭಾ ಕರಂದ್ಲಾಜೆ ವಿರೋಧದ ಬಗ್ಗೆ ಚರ್ಚೆಯಾಗ್ತಾ ಇದೆ. ಎರಡನೇ ಸಭೆಯಲ್ಲಿ ವಿರೋಧದ ಬಗ್ಗೆ ನಾಯಕರು ಹೇಳಿದ್ರು. ಎರಡನೇ ಸಭೆಯಲ್ಲಿ ಮೈಸೂರಿಗೆ ಯದುವೀರ್ ಅವರ ಹೆಸರು ಪ್ರಸ್ತಾಪ. ದೆಹಲಿಯಲ್ಲಿ ಎರಡನೇ ಸಭೆ ಬಳಿಕವೂ ಕೂಡ ಸಂಸದರ ವಿರುದ್ಧದ ಅಸಮಾಧಾನ ಸ್ಫೋಟಗೊಂಡಿದೆ. ನೀವು ವರದಿ ಕೊಟ್ಟಿದ್ದೀರಿ, ಕೆಲಸ ಮಾಡಿದ್ದೀರಿ, ಮುಗಿತು. ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ. ಇದು ಹೈಕಮಾಂಡ್ ನಾಯಕರ ಮಾತು. ಈ ವೇಳೆ ರಾಜ್ಯ ನಾಯಕರಿಗೆ ವರಿಷ್ಠರು ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನೀವು ಕ್ಷೇತ್ರದಲ್ಲಿ ಆ ಒಂದು ಭಾಗದಲ್ಲಿ ಜನರ ನಾಡಿಮಿಡಿತ ಹೇಗಿದೆ, ಯಾರ ಪರವಾಗಿ ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದೀರಿ, ಎಲ್ಲವನ್ನ ಸಬ್ಮಿಟ್ ಮಾಡಿದ್ದೀರಿ, ನಿಮ್ಮ ಅಭಿಪ್ರಾಯವನ್ನ ಹೇಳಿದ್ದೀರಿ. ಆದ್ರೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದನ್ನ ನಾವು ನಿರ್ಧರಿಸ್ತೀವಿ ಎಂದಿದ್ದಾರೆ ವರಿಷ್ಠರು. ವರಿಷ್ಠರ ಬಳಿಯ ವರದಿಯಲ್ಲಿ ಸಕಾರಾತ್ಮಕವಾಗಿ ರಿಪೋರ್ಟ್. ಪ್ರತಾಪ್ ಸಿಂಹ, ಶೋಭಾ ಕರಂದ್ಲಾಜೆ ಪರ ಸಕಾರಾತ್ಮಕ ವರದಿ ಸಬ್ಮಿಟ್ ಆಗಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಹೀಗಾಗಿ ರಾಜ್ಯ ನಾಯಕರ ಮೇಲೆ ವರಿಷ್ಠರು ಗರಂ ಆದ ಮಾಹಿತಿ. ಎರಡನೇ ಸಭೆ ಬಳಿಕ ಎರಡು ಕ್ಷೇತ್ರಗಳಲ್ಲಿ ವಿರೋಧ ಹೆಚ್ಚಾಗಿದೆ. ಬಣ ರಾಜಕೀಯದಿಂದ ಬಿಜೆಪಿಯಲ್ಲಿ ವಿರೋಧದ ಅಲೆ ಜೋರಾಗಿ ಬೀಸ್ತಾ ಇದೆ. ವಿರೋಧದ ಕುರಿತು ವರಿಷ್ಠರು ಕೂಡ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಿಸಿರುವ ಹಿನ್ನೆಲೆಯಲ್ಲಿ ಈ ಎರಡು ಕ್ಷೇತ್ರಗಳಿಗೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಸಿಟ್ಟಿಂಗ್ ಎಂಪಿಗಳಿಗೆ ಕೊಡ್ತಾರಾ ಅಥವಾ ಹೊಸಬರಿಗೆ ಮಣೆ ಹಾಕ್ತಾರಾ ಅನ್ನೋದು. ಇನ್ನು ಯಾರಿಗೆ ಕ್ಷೇತ್ರವನ್ನ ಕೊಡ್ತಾರೆ ಅಥವಾ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಪ್ರಧಾನಿ ಮೋದಿ ಅವರು ತೀರ್ಮಾನ ಮಾಡ್ತಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯದುವೀರ್ ಟಿಕೆಟ್ ಬಗ್ಗೆ ಚರ್ಚಿಸಲ್ಲ ಅಂತ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಸಂಪರ್ಕ ಮಾಡಿದ್ರೆ ಆ ಥರದ್ದು ಏನಾದ್ರು ಮಾತಿದೆಯಾ ಸರ್ ಮೈಸೂರು ವಿಚಾರದಲ್ಲಿ? ಅದಿದ್ದರೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ನೇನಾದ್ರು ಸಂಪರ್ಕ ಮಾಡಿದ್ರೆ ಆ ಥರದ್ದು ಏನಾದ್ರು ಮಾತಿದೆಯಾ ಸರ್ ಮೈಸೂರು ವಿಚಾರದಲ್ಲಿ? ಅದಿದ್ದರೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ನೇನಾದ್ರು ಸಂಪರ್ಕ ಮಾಡಿದ್ರೆ ಆ ಥರದ್ದು ಏನಾದ್ರು ಮಾತಿದೆಯಾ ಸರ್ ಮೈಸೂರು ವಿಚಾರದಲ್ಲಿ? ಅದಿದ್ದರೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ನೇನಾದ್ರು ಸಂಪರ್ಕ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸದ್ಯಕ್ಕೆ ಬಿಜೆಪಿ ಪಾಳೆಯದಲ್ಲಿ ಹೆಚ್ಚು ಸದ್ದುಸುದ್ದಿ ಆಗ್ತಾ ಇರುವಂತಹ ಎರಡು ಕ್ಷೇತ್ರಗಳು ಅಂದ್ರೆ ಅದು ಉಡುಪಿ, ಚಿಕ್ಕಮಗಳೂರು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರ. ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇದೆ ವಿರೋಧದ ಅಲೆಯ ಹಿನ್ನೆಲೆಯಲ್ಲಿ. ಮತ್ತೊಂದು ಕಡೆ ಯದುವೀರ್ ಅವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಮಧುಶ್ರೀ, ಪ್ರಮುಖವಾಗಿ ಕಳೆದ ವಾರ ದೆಹಲಿಯಲ್ಲಿ ನಡೆದಂತಹ ರಾಜ್ಯ ಬಿಜೆಪಿ ನಾಯಕರ ಜೊತೆಗಿನ ಒಂದು ಸಭೆಯಲ್ಲಿ ಎರಡು ಕ್ಷೇತ್ರಗಳ ವಿಚಾರ ಚರ್ಚೆ ಆಗಿದೆ. ಅಂದರೆ ಎಲ್ಲ ಕ್ಷೇತ್ರಗಳ ವಿಚಾರ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಈ ಎರಡು ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ನಾಯಕರು ಈ ಎರಡು ಕ್ಷೇತ್ರಗಳಲ್ಲಿ ಮೈಸೂರು ಕೊಡಗು ಕ್ಷೇತ್ರ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಎದ್ದಿರುವಂತಹ ವಿರೋಧದ ಬಗ್ಗೆ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆ ಸಂದರ್ಭಕ್ಕೆ ಯಾವ ಕಾರಣಕ್ಕಾಗಿ ಅಲ್ಲಿ ವಿರೋಧವಾಗ್ತಿದೆ ಅನ್ನುವಂಥ ವಿಚಾರವನ್ನ ರಾಜ್ಯ ನಾಯಕರು ಹೇಳುವಂತಹ ಸಂದರ್ಭದಲ್ಲಿ ವರಿಷ್ಠರಿಂದ ಆ ರಾಜ್ಯ ನಾಯಕರು ಹೇಳದಂತಹ ರೀತಿಗೆ ಪೂರಕವಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕೆಂದ್ರೆ ವರಿಷ್ಠರಿಗಾಗಲೇ ತಮ್ಮದೇ ಆದಂತಹ ವರದಿಯನ್ನು ತರಿಸಿಕೊಂಡಿದ್ದಾರೆ. ಆ ವರದಿಯಲ್ಲಿ ಎರಡೂ ಸಂಸದರ ವಿರುದ್ಧ ಪರವಾಗಿ ಒಂದಷ್ಟು ವರದಿಗಳಿದೆ ಅನ್ನುವಂಥ ಒಂದು ಮಾಹಿತಿ ಟಿವಿ9ಗೆ ಸಿಗ್ತಾ ಇದೆ. ಅಂದ್ರೆ ಶೋಭಾ ಕರಂದ್ಲಾಜೆ ವಿರುದ್ಧ ಪರವಾಗಿ ಮತ್ತು ಸಂಸದ ಪ್ರತಾಪ್ ಸಿಂಹ ಪರವಾಗಿ ವರಿಷ್ಠರ ಬಳಿ ಒಂದಷ್ಟು ಮಾಹಿತಿಗಳಿರುವಂತಹ ಕಾರಣಕ್ಕಾಗಿ ರಾಜ್ಯ ನಾಯಕರು ಕೊಟ್ಟಂತಹ ಮತ್ತು ಹೇಳಿದಂತಹ ಹೇಳಿಕೆ ಏನಿದೆ ಆ ಹೇಳಿಕೆಗೆ ಅವರು ಪೂರಕವಾಗಿ ಸ್ಪಂದಿಸಿಲ್ಲ ಮತ್ತು ನಿಮ್ಮ ಕೆಲಸವನ್ನ ನೀವು ಮಾಡಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಗರಂ ಆದಂತಹ ರೀತಿಯಲ್ಲಿ ರಾಜ್ಯ ನಾಯಕರ ಒಂದು ಹೇಳಿಕೆಗಳಿಗೆ ವರಿಷ್ಠರು ಸ್ಪಂದಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಈ ಸಂದರ್ಭಕ್ಕೆ ರಾಜ್ಯ ನಾಯಕರಿಂದಲೇ ಯದುವೀರ್ ಒಡೆಯರ್ ಅವರ ಹೆಸರು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಸ್ತಾಪ ಆಗಿದೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅಂದ್ರೆ ಒಂದು ವೇಳೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೇ ಇರುವಂತಹ ಒಂದು ಸಂದರ್ಭ ಸೃಷ್ಟಿಯಾದ್ರೆ ಅಥವಾ ಅಂತಹ ತೀರ್ಮಾನವನ್ನ ವರಿಷ್ಠರು ತೆಗೆದುಕೊಂಡ್ರೆ ಆ ಸಂದರ್ಭಕ್ಕೆ ನಾವು ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬಹುದು, ಆ ನಿಟ್ಟಿನಲ್ಲಿ ಚರ್ಚೆಯನ್ನ ಚಿಂತನೆಯನ್ನ ಮಾಡಬಹುದು ಅನ್ನುವಂಥ ವಿಚಾರವನ್ನು ಕೂಡ ರಾಜ್ಯ ನಾಯಕರು ವರಿಷ್ಠರ ಮುಂದೆ ಮೊನ್ನೆ ನಡೆದಂತಹ ದೆಹಲಿ ನಡೆದಂತಹ ಸಭೆಯ ವೇಳೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆದರೆ ವರಿಷ್ಠರು ಆ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಮಾಡಿದಂತಹ ಪ್ರಸ್ತಾಪಕ್ಕೆ
ಆಸಕ್ತಿ ಇರುವಂತಹ ರೀತಿಯಲ್ಲಿ ಅವರು ಪೂರಕವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಸಿಗ್ತದೆ. ಯಾಕೆಂದ್ರೆ ಯಾವ ತೀರ್ಮಾನವನ್ನು ಮಾಡಬೇಕನ್ನುವಂಥದ್ದನ್ನು ನಾವು ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಹೊರತು ನೀವು ಯಾವುದೇ ತೀರ್ಮಾನವನ್ನು ಹೇಳುವಂತಹ ಒಂದು ನಿಟ್ಟಿನಲ್ಲಿ ನೀವು ಮಾತನಾಡುವಂಥದ್ದು ಬೇಡ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ರಾಜ್ಯ ನಾಯಕರಿಗೆ ಇಲ್ಲಿ ವರಿಷ್ಠರು ಸೂಚಿಸಿದ್ದಾರೆ ಅನ್ನುವಂಥದ್ದು ಇರುವಂತಹ ಮಾಹಿತಿ. ಇದು ಒಂದು ಕಡೆ ಆದ್ರೆ ಎರಡೂ ಕ್ಷೇತ್ರಗಳಲ್ಲಿ ವ್ಯಕ್ತವಾಗಿರುವಂತಹ ವಿರೋಧ ಏನಿದೆ, ಮಧುಶ್ರೀ ಒಂದು ವಿಚಾರವನ್ನ ಗಮನಿಸಬೇಕು ನಾವಿಲ್ಲಿ. ಎರಡೂ ಕ್ಷೇತ್ರಗಳಲ್ಲಿ ವಿರೋಧ ತಾರಕಕ್ಕೆ ಇರುವಂತದ್ದು, ಹೆಚ್ಚಿನ ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾಗಿರುವಂತದ್ದು. ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಎರಡನೇ ಸಭೆ ಮುಕ್ತಾಯ ಆದ ಬಳಿಕ ಆ ಎರಡನೇ ಸಭೆಯಲ್ಲಿ ವರಿಷ್ಠರಿಂದ ಎರಡೂ ಕ್ಷೇತ್ರಗಳ ಹಾಲಿ ಸಂಸದರ ಪರವಾದಂತ ರೀತಿಯಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಡಬಹುದು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಪೂರಕವಾದಂತಹ ಒಂದು ಸ್ಪಂದನೆ ವರಿಷ್ಠರಿಂದ ವ್ಯಕ್ತವಾದಂತಹ ಕಾರಣಕ್ಕಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಆ ಬಳಿಕ ಈ ಸಭೆಯ ಬಳಿಕ ಒಂದಷ್ಟು ಹೆಚ್ಚಿನ ವಿರೋಧಾಭಿಪ್ರಾಯಗಳು ವ್ಯಕ್ತವಾಗ್ತಿದೆ ಅನ್ನುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರುವಂತಹ ಮಾಹಿತಿ. ಯಾಕೆಂದ್ರೆ ವರಿಷ್ಠರು ಅವರಿಬ್ಬರ ಪರವಾಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಇರುವಂತಹ ಎರಡು ಬಣಗಳಿಂದಾಗಿ ಈ ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳಲ್ಲಿ ಹೆಚ್ಚಿನ ವಿರೋಧಗಳು ತಾರಕಕ್ಕೆ ಇರೋದಕ್ಕೆ ಕಾರಣ ಆಯಿತು ಮತ್ತು ಮತ್ತು ವಿರೋಧವಾದಂತಹ ಅಭಿಪ್ರಾಯ ಎರಡೂ ಕ್ಷೇತ್ರಗಳಲ್ಲಿರುವಂತಹ ಕಾರಣಕ್ಕೆ ವರಿಷ್ಠರಿಗೆ ಈ ಕ್ಷೇತ್ರದಲ್ಲಿ ಯಾವ ರೀತಿಯಂತ ಹಾಲಿ ಸಂಸದರ ವಿರುದ್ಧ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನ ನೇರವಾಗಿ ಮುಟ್ಟಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಎರಡು ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ವಿರೋಧವನ್ನು ವ್ಯಕ್ತ ಮಾಡಿಸುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿರುವಂತಹ ಇಬ್ಬರು ಪ್ರಬಲ ನಾಯಕರುಗಳ ಪರವಾದಂತಹ ಮತ್ತು ವಿರೋಧವಾದಂತಹ ಬೆಂಬಲಿಗರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಅಭಿಪ್ರಾಯಗಳು ಹೆಚ್ಚಿನ ವಿರೋಧಾಭಿಪ್ರಾಯಗಳು ವ್ಯಕ್ತವಾಗ್ತಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಧನ್ಯವಾದ ಕಿರಣ್, ತಮ್ಮೆಲ್ಲ ಮಾಹಿತಿಗಾಗಿ.